ಸಾರಿ 5.5 ಅಡಿ. ಆವಾಗ 5.5 ಇತ್ತು. ನಾವು ಪುನಃ ಇಲ್ಲ ಆಗೋದಿಲ್ವಾ? ಕಂಬಳದಲ್ಲಿ ಬಂದವರು ಸ್ಪರ್ಧೆ ಜೂಜಾಡ್ಲಿಕ್ಕೆ ಅವಕಾಶ ನಾಗಮನ ಹಳಿಯಮ್ಮ ನಂಜಿ ಚಿಕ್ಕು ಪರಿವಾರ ದೈವಗಳು, ಹಾಗೆ ತದನಂತರ ಇದು ಸ್ವಾಮಿ ಮನೆ. ಈ ಪ್ರಸ್ತುತ ವಿಷಯಕ್ಕೆ ಅಂದ್ರೆ ಕಂಬಳದ ಬಗ್ಗೆ ಬರೋಣ ಸರ್. ನೀವು ಬೆಳಗ್ಗೆಯಿಂದ ಆಚರಣೆಗಳು ಮಾಡ್ತಾನೆ ಇದ್ರಿ. ಬೆಳಗ್ಗೆ 8 ಗಂಟೆಯಿಂದನೂ ಪೂಜೆಗಳು ಸ್ಟಾರ್ಟ್ ಆಗ್ತಾ ಇದೆ. ಅದು ಕೆಲವೊಂದನ್ನ ನಾನು ಮೊದಲನೇ ಪೂಜೆ ಒಂದು ಬರ್ಲಿಲ್ಲ ಅನ್ನೋದ್ ಬಿಟ್ರೆ ಪ್ರತಿಯೊಂದನ್ನು ನಾನು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನಂಗೂ ಕೂಡ. ಬಟ್ ಆದ್ರೆ ನನಗೆ ಮತ್ತೆ ನನ್ನ ವೀಕ್ಷಕರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವ ದೇವರು ಯಾವ ತರ ಆಚರಣೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂಚೂರು ಬಿಡಿಸಿ. ಮುಂಚೆ ಆ ಕಡೆ ಗದ್ದೆ ಆ ಕಡೆಯಿಂದ ಒಂದ್ ದೇವಸ್ಥಾನಕ್ಕೆ ಹೋಗಿದ್ರಿ, ಆ ದೇವ್ರಗಳ ಹೆಸರು, ಅದು ಆಚರಣೆ ಬಗ್ಗೆ ಒಂಚೂರು ಹೇಳಿ. ಆದ್ರೆ ಯಾವುದೇ ಒಂದು ಜನಪದ ಧಾರ್ಮಿಕ ಕಲೆಗಳಲ್ಲಿ ಅದು ಪೂರ್ವಾಪರ ಚರಿತ್ರೆಗಳು ತುಂಬಗಳು ಇರುತ್ತದೆ. ನಮ್ಮ ಹಿರಿಯವರು ನಮಗೆ ಅದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಅರಿವುಗಳನ್ನು ನಮಗೆ ಮೂಡಿಸದೇ ಇದ್ದರಿಂದ ನನ್ನ ಗಮನಕ್ಕೆ ಏನು ಅರಿವಿದೆ, ನಾನು ಏನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನ ನಿಮ್ಮ ಮುಂದೆ ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಪ್ರತಿ ಒಂದು ಕಂಬಳ ಗೆದ್ದೆಗೆ ಒಂದು ನಕ್ಷತ್ರ ಅಂತ ಇರುತ್ತೆ. ನಮ್ಮ ಕಂಬಳ ಗೆದ್ದೆ ಆರ್ದ್ರ ನಕ್ಷತ್ರ ಅಂತ ಬರುತ್ತೆ. ಆರ್ದ್ರ ನಕ್ಷತ್ರಕ್ಕೆ ಅನುಸರಿಸಿ ನಾವು ತಾರಾನುಕೂಲವನ್ನು ನೋಡ್ತೇವೆ. ಆ ತಾರಾನುಕೂಲ ನಮಗೆ 2-3 ದಿನಾಂಕಗಳು ಬರ್ತವೆ. ಪ್ರತಿ ವರ್ಷ ಒಂದೇ ದಿನಾಂಕವನ್ನ ನಿಖರವಾಗಿ ಇಡ್ಲಿಕ್ಕೆ ನಮಗೆ ಆಗುವುದಿಲ್ಲ. ಬೇರೆ ದೈವಸ್ಥಾನಗಳ ಪ್ರತಿಷ್ಠೆ ಕಾರ್ಯಕ್ರಮಗಳೆಲ್ಲ ನಿಗದಿತ ದಿನಾಂಕದಲ್ಲಿ ಮಾಡಬಹುದು, ಆದ್ರೆ ನಮ್ಮದು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ತಾರಾನುಕೂಲಗಳು ಬೇಕು. ನಾವೊಂದು 2-3 ದಿನಗಳ ತಾರಾನುಕೂಲ ನೋಡ್ತೇವೆ. ಈ ಬಾರಿ ನಮಗೆ ಬಂದ ಹಾಗೆ ಕಳೆದ ತಿಂಗಳು 28, ಈ ಬಾರಿ 5, ನೆಕ್ಸ್ಟ್ ಇನ್ನೊಂದು ತಾರಾಕೋನ 3 ಅವಧಿಗಳು ಬಂದಿದೆ. ನಾವು ಕೃಷಿ ಮಾಡುವುದಾದ್ರಿಂದ ಬಹಳ ವಿಳಂಬವಾಗಿ ಮಾಡಿದರೆ ನಮಗೆ ಕೃಷಿಗೆ ತೊಂದರೆ ಆಗ್ತದೆ. ಆದ್ರೆ ನಾವು ಕೊಡಿ ಹಿಡುವ ಸಂಕ್ರಾಂತಿ ಅಂತ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ. ಈ ಕೊಡಿ ಹಿಡುವ ಸಂಕ್ರಮಣದ ದಿವಸ ನಾವು ಕಂಬಳಕ್ಕೆ ದಿನ ಇಡುವುದಂತ ಒಂದು ಸಂಪ್ರದಾಯ ಇದೆ. ಆ ದಿನ ಇವತ್ತು ನಾವು ಏನು ಪೂಜೆ ಮಾಡಿದ್ದೇವೆ ಆ ಎಲ್ಲ ದೇವರುಗಳಿಗೆ ಪೂಜೆಗಳು ಮಾಡ್ತಾರೆ. ದೈವ ದೇವರುಗಳ ಜೊತೆಯಲ್ಲಿ ಒಂದು ಪ್ರಧಾನ ಮನೆ, ಒಂದು ಮನೆತನದ ಮನೆಯಲ್ಲಿ ಸ್ವಾಮಿ ಅಂತ ಇರ್ತಾರೆ. ಈ ಸ್ವಾಮಿ ಎನ್ನುವನು ಕಂಬಳಕ್ಕೆ ಮೇನ್ ಪ್ರಧಾನ ಅಂತ ಹಿರಿಯರೊಂದಮ್ಮ. ಎಲ್ಲೇ ಕಂಬಳ ಆದ್ರೂ ಸ್ವಾಮಿ ಸಾನ್ನಿಧ್ಯ ಇರುವಲ್ಲೇ ಕಂಬಳ. ಇವತ್ತು ಪ್ರಕೃತಿ ಕೆಲವೊಂದು ಅನಿವಾರ್ಯಗಳು ಬಿಟ್ರೆ 99 ಭಾಗಗಳು ಸ್ವಾಮಿ ಸಾನ್ನಿಧ್ಯಗಳು ಪ್ರತಿ ಒಂದು ಮನೆಯಲ್ಲಿ ಇರ್ತದೆ. ಒಂದು ದೈವ ಸಾನ್ನಿಧ್ಯ, ಒಂದು ಸ್ವಾಮಿ ಸಾನ್ನಿಧ್ಯ. ನಮ್ಮ ಈ ಭಾಗದಲ್ಲಿ ಜಾಸ್ತಿ ಸ್ವಾಮಿ ಸಾನ್ನಿಧ್ಯ ಇರ್ತದೆ. ತುಳುನಾಡಿಗೆ ಹೋದಾಗ ಒಂದೊಂದು ದೈವಗಳಲ್ಲಿ ಪ್ರಧಾನ ಆಗಿರ್ತದೆ, ಒಂದೊಂದು ಎಲ್ಲರಿಗೂ ಸ್ವಾಮಿ ಅಂತ. ನಮ್ಮ ಈ ಭಾಗದಲ್ಲಿ ಹಲವಾರು ಕಂಬಳು ಒಂದು ಕಾಲದಲ್ಲಿ ಇತ್ತು, ಈಗ ಇಲ್ಲ, ನಶಿಸಿ ಹೋಗಿದೆ. ಅಂದ್ರೆ ಅಲ್ಲಿ ಕಾರಣಾಂತರದಿಂದ ನಮ್ಮ ಈ ಕಂಬಳು ಕೂಡ ಮಧ್ಯ ಒಂದು ಕಾರಣಾಂತರ ಅಂತ ನಿಂತು ಎರಡನೇದಾಗಿ 89, ಇವತ್ತೀಗ 36ನೇ ವರ್ಷ ಆಚರಣೆ ನಾವು ಮಾಡ್ತಾ ಇದ್ದೀವಿ. 89 ಶುರುವಾಗಿದೆ. ಮಧ್ಯ ಕಾರಣಾಂತರದಿಂದ ಯಾರೋ ಹಿರಿಯವರು ನಿಲ್ಸಿದ್ರು, ನಾವೇ ನಿಲ್ಸಿದ್ದಾಗ. ನಮ್ಮ ವಯಸ್ಸು ನಾವು ಹುಟ್ಟುವಾಗ ನಿಲ್ಸಿದ್ದನ್ನು ನಾವು ಪುನಃ ಸಮಸ್ಯೆಗಳು ಬರ್ತವೆ. ಒಂದು ಮನೆತನದ ಮನೆಯಲ್ಲಿ ಒಂದು ಆಚರಣೆ ನಿಂತಾಗ ಅಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಅದು ವಿನಾಕಾರಣ ಆಗಿ ಒಬ್ಬನಿಗೆ ಎಲ್ಲರಿಗೂ ಆಚರಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಒಂದೊಂದು ಮನೆತನ ಅದಕ್ಕೆ ನಂಬಿದ ದೈವಾಧನಗಳು ಇರ್ತದೆ. ಆ ದೈವಾಧನಗಳನ್ನು ನಾವು ಸರಿಯಾಗಿ ನಡ್ಕೊಂಡ್ರೆ ನಮಗೆ ದೈವ ಪ್ರಧಾನ, ಆಮೇಲೆ ದೇವರು. ನಾವು ಯಾವುದೇ ಸಂದರ್ಭದಲ್ಲಿ ದೇವರು ಅಂತ ಹೇಳ್ತೇವೆ ಬಿಟ್ಟರೆ ದೇವರು ದೈವ ಅಂತ ನಾವು ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಅವಾಗ ಇಲ್ಲಿ 89 ಆರಂಭವಾಗಿ ನಿರಂತರವಾಗಿ ನಮಗೆ ಸಾಂಪ್ರದಾಯಿಕ ಕಂಬಳ. ತದನಂತರ ಏನಾಯ್ತು ಅಂತ ಹೇಳಿದ್ರೆ, ಇವತ್ತಿನ ಯುಗ ಅನ್ನುವಂಥ ಸ್ಪರ್ಧಾ ಯುಗ ಆದ್ರಿಂದ ನಾವು ಸಾಂಪ್ರದಾಯಿಕವಾಗಿ ಕಂಬಳ ಮಾಡೋದರ ಜೊತೆಯಲ್ಲಿ ಒಂದು ಕೋಣಗಳ ಮಾಲಕರಿಗೂ ಒಂದು ಉತ್ತೇಜನ ಕೊಟ್ಟಾಗ್ತದೆ. ಇಲ್ಲಿ ಬಂದವರಿಗೂ ಒಂದು ಸ್ಪರ್ಧಾ ಮನೋಭಾವ, ಒಂದು ಅವಕಾಶ ಕಲ್ಪಿಸಿ ಕೊಟ್ಟಾಗ್ತದೆ. ಸ್ಪರ್ಧೆ ಅಂದಾಗ ಸ್ಪೋರ್ಟ್ಸ್ ಮ್ಯಾನ್ಗಳು ಬಂದ ಹಾಗೆ ಕೋಣಗಳ ಮಾಲೀಕರುಗಳು ಬರ್ತಾರೆ. ಆ ನೆಲೆಯಲ್ಲಿ ನಾವು ಕೆಲವೊಂದು ವರ್ಷಗಳ ಈಚೆಗೆ ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಬಂದೇವೆ. ಈ ಕಂಬಳಕ್ಕೆ ದಿನ ಇಟ್ಟ ಮೇಲೆ ಸ್ಪರ್ಧೆ ಶುರುವಾಗಿ ಎಷ್ಟು ವರ್ಷ ಆಗಿರ್ಬೋದು ಸರ್? ನಿಮ್ಮ ಮಾಹಿತಿ ಪ್ರಕಾರ 25 ವರ್ಷ ಮೇಲೆ 25 ವರ್ಷ ಮೇಲೆ ಸ್ಪರ್ಧೆ ಸರಿ. ಆರಂಭದಲ್ಲಿ ಒಂದು 8-10 ವರ್ಷ ಬಿಟ್ಟ ಕಡೆ ನಾವು ಸ್ಪರ್ಧೆ ಮಾಡಿದ್ವಿ. ಆರಂಭದಲ್ಲಿ ನಾವು ಇಲ್ಲಿ ಕೆಸರುಗೆದ್ದೆ ಓಟ ಕೂಡ ಮಾಡಿದ್ವಿ. ನಾವು ಯುವಕ ಮಂಡಲ ಸ್ಥಾಪನೆ ಮಾಡಿದಾಗ ಕೆಸರುಗೆದ್ದೆ ಓಟಗಳಿತ್ತು. ಕೆಸರುಗೆದ್ದೆಗಳ ಓಟ ಆ ಕಾಲದಲ್ಲಿ ಯಾಕೆ ನಿಂತಂತ ಹೇಳಿದ್ರೆ, ಕೆಸರುಗೆದ್ದೆಯಲ್ಲಿ ಭಾಗವಹಿಸಿದವರಿಗೆ ಇಷ್ಟು ಮನೆಯಲ್ಲೆಲ್ಲ ಸ್ಥಾನದ ಶೌಚಾಲಯ ಎಲ್ಲ ಶೌಚಾಗಾರಗಳಿಲ್ಲ. ಅಲ್ಲಿ ಮೇನ್ ಅಂದ್ರೆ ಸ್ನಾನ ಕೊಠಡಿಗಳು ಬೇಕಾಗತ್ತೆ ಸ್ಪರ್ಧೆಗಳ ಬಗ್ಗೆ. ನಮ್ಮಲ್ಲಿ ಒಂದು ಆ ಕಡೆ ಈ ಕಡೆ 2 ಹಳ್ಳ ಇದೆ. ಈ ಕಡೆ ತೋಡಲ್ಲಿ ನೀರಿರುವುದಿಲ್ಲ,
ಹಾ. ಆ ಕಡೆ ತೋಡಿಗೆ ನೀರು ಇಳಿದಾಗ ಬಣ್ಣ ಬದಲಾವಣೆ ಆಗುತ್ತೆ. ಅಂದ್ರೆ ನೀರಷ್ಟು ಧಾರಾಳವಾಗಿ ಇಲ್ಲ. ಧಾರಾಳವಾಗಿಲ್ಲ. ಆ ನೀರಿನ ಸಮಸ್ಯೆಗಳೆಲ್ಲ ಬಂದಾಗ ನಾವು ಅದನ್ನ ಓಟದ ಸ್ಪರ್ಧೆ ಮತ್ತೆ ಇನ್ನು ಕೆಲವೊಂದು ಹಿರಿಯರದೊಂದಿದೆ ಕಂಬಳ. ಈಗಿನ ದಿನಗಳಲ್ಲಿ ಕೆಸರುಗೆದ್ದೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೆಸರುಗೆದ್ದೆಯಲ್ಲಿ ಎಲ್ಲ ಸ್ಪರ್ಧೆಗಳು ನಡೀತವೆ. ಹಗ್ಗ ಜಗ್ಗಾಟ ಇರಬಹುದು, ಎಲ್ಲವೂ ಓಟ, ಹಗ್ಗ ಜಗ್ಗಾಟ ಎಲ್ಲ. ಕೆಸರುಗೆದ್ದೆಯಲ್ಲಿ ಒಂದು ದಿವಸ ಅಂತ ಹೇಳಿ ಬೇರೆ ಬೇರೆ ಒಂದು ಹೆಸರು ಇಟ್ಕೊಂಡು ಅದು ಆಚರಣೆ ಮಾಡ್ತಾರೆ. ಹಿಂದೆ ಕೆಸರುಗೆದ್ದೆ ಓಟ ಅಂದ್ರೆ ಕೂಡ ಕೋಣಗಳಿಗೆ ಅನ್ನುವಂತ ಹಿರಿಯರದೊಂದು ಅಭಿಪ್ರಾಯ. ಹೌದು. ಆ ನೆಲೆಯಲ್ಲಿ ನಾವು ಕಡೆಗೆ ಈ ಓಟ ಸ್ಪರ್ಧೆಯನ್ನ ನಿಲ್ಲಿಸಿ ಈ ಸ್ಪರ್ಧೆಯನ್ನ ಮಾಡುವಾಗ ನಾವು 2 ವಿಭಾಗ ಅಂತ ಮಾಡ್ತೀವಿ. ಹಗ್ಗ ವಿಭಾಗ ಮತ್ತೆ ಗೋಲಿ ವಿಭಾಗ, 2 ನಮ್ಮದೇ ಆದಂತ ಕೆಲವು ನಿಯಮವನ್ನೇ ಮಾಡಿದೆ. ಈ ಸ್ಪರ್ಧೆ ಅಂತಾಗ ಎಲ್ಲ ಕಡೆ ಸ್ಪರ್ಧೆಗೆ ಒಂದೇ ರೀತಿಯ ನಿಯಮ ಇರ್ಬೇಕಂತಿಲ್ಲ. ಆ ವ್ಯವಸ್ಥೆಯನ್ನ ಮಾಡುವವರು ಅವರದ್ದೇ ಆದಂತ ಒಂದು ನಿಯಮವನ್ನು ಏನ್ ಮಾಡ್ತಾರೆ, ಆ ನಿಯಮವನ್ನ ಆಯಾ ಪರಿಸರಕ್ಕೆ ಸರಿಯಾಗಿ ಅದು ಹೊಂದ್ಕೊಂಡು ಈ ಕಂಬಳದ ದಿವಸ ಬೆಳಿಗ್ಗೆ ನಾವು ಇಲ್ಲಿ ನಮ್ಮ ದೈವ ದೇವರುಗಳ ಪೂಜೆ. ಇವತ್ತು ಆ ಕಡೆ ನೀವು ಬರ್ಲಿಲ್ಲ ಅಂತ ಹೇಳಿದ್ರಿ, ಅದು ಮಹಾಕಾಳಿ. ಅದು 800 ವರ್ಷಗಳ ಹಿಂದೆ ಸ್ಥಾಪನೆ ಆಗಿದೆ. ಹೊಳಪ ಮಹಾರಾಜನ ಕಾಲದಲ್ಲಿ ಸ್ಥಾಪನೆ ಮಾಡಿದಂತದ್ದು ಆ ಮಹಾಕಾಳಿ. 5.5 ಅಡಿ. ಆವಾಗ 5.5 ಇತ್ತು. ನಾವು ಪುನಃ ಪ್ರತಿಷ್ಠೆ ಮಾಡುವಾಗ 6.5 ಅಡಿ ಎತ್ತರ ಮಾಡಿದ್ದೇವೆ. ಈಗ 6.5 ಅಡಿ ಎತ್ತರ ಇದೆ. 800 ವರ್ಷ ಇತಿಹಾಸ ಇದೆ. ಆ ಮಹಾಕಾಳಿ ಅನ್ನೋದು ಆ ಪರಿವಾರ ದೇವರು ಮೊದಲು ನಾವು ಈಗ ನೀವು ಬಂದಂತ ಸಂದರ್ಭದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡ ಮನೆಯಲ್ಲೇ ಇತ್ತು. ಬಹಳ ಹಿಂದೆ ಈ ಭಾಗದ ಜನರು ಆ ವಿಗ್ರಹವನ್ನು ನೋಡಿ ಹೆದರುತ್ತಾರೆ ಅನ್ನೋ ಭಾವನೆಯಿಂದ ಅದಕ್ಕೆ ಪರ್ಯಾಯವಾಗಿ ಆ ಕಡೆ ಹೋಗಿ ಮಾರ್ಗ ಬಿಟ್ಟು ಒಂದು ಕಡೆಯಲ್ಲಿ ಆ ಕಾಲದಲ್ಲಿ ನೆಲೆಸಿದ್ವಿ. ನಾವು ಬೆಳಿಗ್ಗೆ ಪ್ರಥಮವಾಗಿ ಅಲ್ಲಿ ಪೂಜೆ ಕೊಟ್ಟು ಬರ್ತೇವೆ. ಅದು ಮಹಾಕಾಳಿ. ಬಹಳ ಹಿಂದೆ ಏನ್ ಮಾಡ್ತಿದ್ದೇವೆ ನಾವು, ಆವಾಗ ಅಲ್ಲಿ ಎಲ್ಲ ಕಾಡುಗಳು ಬೆಳೆದಿತ್ತು, ಮುಳ್ಳಿನ ವನವಾಗಿತ್ತು. ಕೆಂಜಿ ಮುಳ್ಳು ಅಂತ ಹೇಳ್ತೇವೆ. ಆ ಮುಳ್ಳಿನ ವನ ಆದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಿತ್ತು. ನಾವು 2 ಫಲವನ್ನ ತೆಗೆದಿಟ್ಟು ಅಲ್ಲಿ ಕಂಬಳ ಆದ್ಮೇಲೆ ಅಲ್ಲಿ ಬಟ್ಟೆ ಬಡ್ಕೊಂಡು ಕೊಡ್ತಿದ್ವಿ. ಈಗ ಅಲ್ಲಿ ಜೀರ್ಣೋದ್ಧಾರ ಆಗಿ ಕ್ಷೇತ್ರ ಆಗಿದ್ದರಿಂದ ನಾವು ಆ ಕಡೆ ಪೂಜೆ ಮುಗಿಸ್ಕೊಂಡು ಈ ಕಡೆ ಹೋಗಿ ಪೂಜೆ ಮಾಡಿ. ಇಲ್ಲಿ ಕೂಡ ಹಳಿಯಮ್ಮ ನಂದಿ ಚುಕ್ಕು ಪರಿವಾರ ದೈವಸ್ಥಾನ ಇದೆ ಆ ಕಡೆ. ನೀವು ಅವಾಗ ಬಂದಾಗ ನೋಡಿದ್ರೆ ಹಳಿಯಮ್ಮ. ಆಮೇಲೆ ಇಲ್ಲಿ ಮೂಲ ನಾಗಬನ ಇದೆ. ಮೂಲ ನಾಗಬನ, ಹಳಿಯಮ್ಮ ನಂದಿ ಚುಕ್ಕು ಪರಿವಾರ ದೈವಗಳು. ಹಾಗೆ ತದನಂತರ ಇದು ಸ್ವಾಮಿ ಮನೆ. ಇನ್ನೊಂದು ಬೊಬ್ಬರಿನ ಸ್ಥಾನ ಇದೆ ಅದೇ. ಈ ಮನೆತನಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಾಗ ಅದು ಧಾರ್ಮಿಕ ಆಗುವುದು, ಸಾಂಸ್ಕೃತಿಕ ಆಗುವುದು, ವೈವಾಹಿಕ ಆಗುವುದು, ಯಾವುದೇ ಮಾಡುವಾಗ ನಮಗೆ ಕ್ಷೇತ್ರ ದೇವತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕಮಲಕ್ಕಿದೆ. ಇಲ್ಲಿ 8 ಗ್ರಾಮಗಳಿಗೆ ಅಧಿದೇವತೆ 8 ಗ್ರಾಮಗಳು. ಅದು ಮಾಗಡಿ ಅಂತ ಹಿಂದೆ ಹೇಳ್ತಾರೆ, ಈಗ ಅದು ಗ್ರಾಮ ಅಂತ ಬದಲಾಗಿ ಆ ದೇವರಿಗೆ. ಮತ್ತು ಇಲ್ಲೊಂದು ಕೋಟೆ ವೀರಭದ್ರ ಅಂತ ಸಿದ್ದರಸನ ಕಾಲದಲ್ಲಿ ಕಾವಲು ವೀರಭದ್ರನಾಗಿ ಕೋಟೆ, ಅವರಿಗೂ ನಮ್ಮ ಮನೆತನಕ್ಕೂ ಹಿಂದಿನ ಸಂಬಂಧ ಇತ್ತು. ನಮ್ಮ ಹಿಂದಿನ ನೆನಪಿನ ಪ್ರಕಾರ ಅಳುಪ ಅಂದ್ರೆ ಜೈನರಸರ ಕಾಲದಲ್ಲಿ ಈ ಮನೆಗೆ ಸಂಬಂಧ ಇದೆ ಅಂತಂಥದ್ದು ಹಿರಿಯರ ಒಂದು ಅಂಬೋಣ. ಅದು ಪೂರ್ವಪರದ ಅರಿವು ನಮಗೆ ಹೆಚ್ಚಿಲ್ಲ, ಒಂದು ಅಂಬೋಣ. ಆದ್ರಿಂದ ನಮ್ಮ ಜೈನ ಮನೆತನದ ಪರಂಪರೆಯಿಂದ ನಾವು ಬಂದು ಜೈನ ಶೆಟ್ಟು ಹೋಗಿ ಮಾಮೂಲಿ ಶೆಟ್ಟಿ ಆಗ್ತದೆ. ಈಗ ಹೆಚ್ಚಿನ ಕಡೆಯಲ್ಲಿ ಏನಂದ್ರೆ ಅದು ಕನ್ವರ್ಟ್ ಆಗಿ ಅಂತ ಹೇಳಿದ್ರೆ 2 ಸಂಬಂಧಗಳು ಬೆಳೆದು ಅದು ಬಂಟಿಗೆ ಬಂಟಲ್ಲಿ ಜೈನ ಬಂಟ ಅಂತ ಹೇಳ್ತಾರೆ, ಬಂಟ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಪೂಜೆ ಆದ ಕೂಡಲೇ ನಾವು ಈ ಪ್ರಸಾದವನ್ನ ಕಂಬಳ ಗೆದ್ದೆ ತಗೊಂಡೆ ಹಾಕ್ತೇವೆ. ಕಂಬಳ ಗೆದ್ದೆಗೆ ಹಾಕಿದ ಕೂಡಲೇ ಇದು ಬೆಳಗಿನ ಪೂಜಾ ಕೈಂಕರ್ಯಗಳ ಮುಗಿದಾಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಬಂದವರಿಗೆ ಪ್ರಶಸ್ತ ಅಂದ್ರೆ ಸಾರ್ವಜನಿಕ ಆಗಿ ಅಂತೇನಲ್ಲ, ಆ ಸಮಯದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಊಟದ ವ್ಯವಸ್ಥೆ ನಾವು ಮಾಡ್ತೇವೆ. ಊಟ ಆದ್ಮೇಲೆ ಕೋಣಗಳನ್ನು ತರ್ತಾರೆ. ಬಹಳ ಹಿಂದೆ ಕೋಣಗಳೆಲ್ಲ ನಿಮಗೆ ತಿಳಿದ ಹಾಗೆ ಕೋಣಗಳೇ ಹುಡ್ತಿದ್ ಗದ್ದೆಗಳೆಲ್ಲ. ಈಗ ಎಲ್ಲಿದ್ರು ಕೋಣಗಳ ಹೂಡುವ ಧ್ವನಿಗೆ ಬದಲಾಗಿ ಇಂಜನ್ಗಳ ಧ್ವನಿಗಳು ಕೇಳ್ತಾರೆ. ನಮ್ಮ ಹಿಂದೆ ನಮ್ಮ ಈ ಕಡ್ರಿ ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಹೊಳೆ ಕೋಣು, ಗೆದ್ದೋಡು, ಮತ್ತಿಬೇರು ತನಕ ಎಷ್ಟು ಮನೆಗಳಿದೆ ಅಷ್ಟು ಮನೆಯ ಕೋಣಗಳು ಬಂದು ಇಲ್ಲಿ ಬೆಳಿಗ್ಗೆ ಉಳುಮೆ ಮಾಡ್ತಾರೆ. ಅವ್ರು ವರ್ಷಕ್ಕೊಂದು ಸೇವೆ ಮಾಡು ಕಂಬಳ ಗೆದ್ದೆಗೆ ಬೆಳಿಗ್ಗೆ ಬಂದು ಉಳುಮೆ ಮಾಡ್ತಾರೆ. ಅವರು ಉಳುಮೆ ಮಾಡಿ ಆದ ಮೇಲೆ ಸಿದ್ದಾಪುರ ಗ್ರಾಮದ ಆ ಭಾಗದಲ್ಲಿ ಜಡ್ಡಿನ ಬೈಲು ಅಂತಿದೆ ಒಂದು, ಅಲ್ಲಿ ತುಂಬಾ ಮನೆಗಳಿದೆ. ಆ ಜಡ್ಡಿನ ಬೈಲು ಹೊರಾಂಡದ ಜಾನುವಾರುಗಳ ಮಾಲೀಕರು ಹಿಂಡಿ ಕರೆಯುವಂತ, ಚಟ್ಟೆ ಹೊಡೆಯುವಂತ ಸಂಪ್ರದಾಯ. ಆವಾಗ ನೇಲನ್ನ ಕಟ್ಟುದಿಲ್ಲ, ನೊಗವನ್ನ ಕಟ್ಟಿಕೊಂಡು ಅಥವಾ ತಳಕಿ ಹಾಕೊಂಡು ಆ ಬಾಲ ಹಿಡ್ಕೊಂಡು ಆ ಗದ್ದೆ ಮೇಲೆ ಓಡಿಸುವ ಕಾರಣ ಚಟ್ಟೆ ಹೊಡೆಯುವುದು ಅಂತ ಹೇಳಿ ಅದನ್ನ ಆ ಭಾಗದ ಜನರು ಮಾಡ್ತಿದ್ದಾರೆ. ಆಮೇಲೆ ನಾವು ದಿನ ಇಡುವ ಒಂದ್ ದಿವಸ ಒಂದು ಕೋಣವನ್ನ ಇಡ್ತೇವೆ ಇಲ್ಲಿ ಕಂಬಳಕ್ಕೆ. ದಿನ ಇಟ್ಟಂದಿವ್ಸ ಸಂಕ್ರಮಣ ದಿವಸ ಅದನ್ನು ಮುಹೂರ್ತದ ಕೋಣ ಅಂತ ಇತ್ತು.
ಅದು ಆರಂಭದಲ್ಲಿ ನಾವು ಆಚರಣೆ ಮಾಡಿ ಕೊಡ್ತಾ ಬಂದಿತ್ತು. ಈಗ ಕೆಲವು ವರ್ಷಗಳಿಂದ ಈಚೆಗೆ ಏನಂದ್ರೆ ಇವತ್ತಿನ ಈ ಒಂದು ಪರಿಸರದಲ್ಲಿ ಮೊದಲು ಯಾರ ಮನೆಗಳಲ್ಲೆಲ್ಲ ಜಾನುವಾರುಗಳ ಉಳುಮೆನ ಕಾಣ್ತಾ ಇದ್ದೇವೆ, ಇವತ್ತು ಎಲ್ಲಿ ನೋಡಿದ್ರು ಅಲ್ಲಿ ಇವಲ್ಲೆಲ್ಲ ಇವತ್ತು ಟ್ರ್ಯಾಕ್ಟ್ರು ಉಳುಮೆ ಯಂತ್ರಗಳ ಶಬ್ದವನ್ನು ನಾವು ಕೇಳ್ತಾ ಇದ್ದೇವೆ. ಆದ್ರಿಂದ ಕಾಲಾಯ ತಸ್ಮೈ ನಮಃ ಅನ್ನುವ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನಾವು ಬದಲಾವಣೆಯನ್ನ ಮಾಡಿಕೊಂಡು ಈಗ ಆ ದಿನ ಪ್ರಸಾದ ಹಾಕೊಂಡು ಮುಹೂರ್ತದ ಹೋರಿಯನ್ನು ಇಳಿಸ್ತೇವೆ. ಇಲ್ಲಿ ಕೋಣಗಳು ಬಂದಾಗ ಕೋಣಗಳು ಆ ಕಡೆಯಿಂದ ಬರುವವರು ಕೆಲವರು ವಾದ್ಯ ಬೆಂಡಲ್ಲಿ ಬರ್ತಾರೆ, ಅವರವರಿಗೆ ಇಷ್ಟ ಬಂದಲ್ಲಿ ಬರ್ತಾರೆ. ಆದ್ರೆ ನಮ್ಮ ಮನೆಯ ಸಂಪ್ರದಾಯದಂತೆ ನಾವು ಹಿಮ್ಮೇಳದೊಂದಿಗೆ ಡೋಲು ಮತ್ತೆ ವಾದ್ಯ ಬೃಂದ ಆಮೇಲೆ ಬಂಟ ಅಂತ ಹೇಳಿ ಒಂದು ವೇಷ ಹಾಕ್ತಾರೆ. ಒಂದು ವರ್ಗದವರು ಆ ವೇಷ ಮಾಡ್ತಾರೆ. ಆ ವೇಷ ಹಾಕೊಂಡು ಅವ್ರಿಗೆ ವಿಳ್ಳಿದ ಪಟ್ಟಿ, ಕಬ್ಬು, ಶಿವಾಳ ಇದನ್ನು ತಗೊಂಡು ನಾವು ಎದುರುಗಾಣಿಸ್ತೇವೆ. ಬೇರೆ ಬೇರೆಯಿಂದ ಎಷ್ಟು ಜನ ಬರ್ತಾರೋ ಅಷ್ಟು ಜನ ನಾವು ಎದುರುಗಾಣಿಸ್ತೇವೆ. ಒಂದೊಂದು ಟೀಮ್ ಆಗಿ ಬರ್ತಾರೆ. ಒಂದೊಂದ್ಸಲ 4-5 ಜನ ಬರ್ಬೋದು, ಒಂದೊಂದ್ಸಲ ಒಂದು ಕಡೆಯಿಂದ ಒಬ್ರು ಬಂದಿರ್ಬೋದು. ಒಂದೊಂದು ಏರಿಯಾದವರು ಟೀಮ್ ಆಗಿ ಬಂದಾಗ ಅವ್ರನ್ನ ಮನೆಯ ಮುಂಭಾಗದ ಈ ಮಲಗದ್ದೆಯಲ್ಲಿ ಅದನ್ನು ಎದುರುಗಾಣಿಸುವ ಅಂತ ಹೇಳ್ತೇವೆ. ನಾವು ಎದುರುಗಾಣಿಸುವಾಗ ಅವ್ರಿಗೆ ಒಂದು ಪಟ್ಟಿ ವಿಳ್ಯ ಕೊಡ್ತೇವೆ ಕೋಣ ತಂದು. ಯಾಕೆಂದ್ರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಮನ್ನಾಗ್ತಾ ಇದೆ ಬಿಟ್ರೆ ಆ ತಾಂಬೂಲ ಅನ್ನೋದ್ರ ಅರ್ಥ, ಅದರಲ್ಲಿರುವಂತಹ ಶಕ್ತಿ ಅರಿವು ಇತ್ತೀಚಿನ ಬಹಳ ಕಡಿಮೆ ಆಗಿದೆ. ಇವತ್ತು ಏನ್ ಕೊಟ್ಟರು ನಗದಿಗೆ ಆಲೋಚನೆ ಮಾಡುವರು ಬಿಟ್ರೆ ಇದು ಯಾವುದಕ್ಕೂ ಆಲೋಚನೆ ಮಾಡುವರಿಲ್ಲ. ಏನ್ ಕೊಡದಿರೋ ರೊಟ್ಟಿಲ್ಲ ಮರ ಏನಾದ್ರು ಕೊಡೋದು ಮಾಮೂಲಿ ಕೊಟ್ಬಿಡಿ ಅಂತ, ಉಳಿ ಪಟ್ಟಿ ಇಲ್ದಿರೋ ರೊಟ್ಟಿಲ್ಲ. ಅದಕ್ಕೆ ನಾವೇನು ಹೇಳೋಂಗಿಲ್ಲ. ಅವು ಕೊಡ್ರು ಜೊತೆಯಲ್ಲಿ ಅವರ ಕಡೆಯಲ್ಲಿ ಡೋಲುನವ್ರು ಬಂದರೆ ಅವರಿಗೆ ಒಂದು ಶಿವಾಳ ಮತ್ತೊಂದು ಕಬ್ಬಿನ ಪೀಸ್ ಅಲ್ಲಿ ಅವ್ರಿಗೆ ಕೊಡ್ತೇನೆ. ಅದು ಬಂದವರು ಎದುರುಗಾಣಿಸಿದವರು ಇದು ಸ್ವಾಮಿ ಸಾನ್ನಿಧ್ಯಕ್ಕೆ ಒಂದು ಸತ್ತು ಬರ್ತಾರೆ ಕೋಣಗಳ ತಗೊಂಡು. ಆಮೇಲೆ ಗದ್ದೆಗೆ ಇಳಿಸ್ತಾರೆ. ಗದ್ದೆಯಲ್ಲಿ ನಾವು ಸ್ಪರ್ಧೆ ಮಾಡುವ ಮೊದಲು ಎಲ್ಲರಿಗೂ ಅವಕಾಶ ಕೊಡ್ತೇವೆ, ಎಷ್ಟು ಬೇಕಾದ್ರೂ ಬಾರಿ ಅವರು ಓಡಿಸ್ಬೋದು. ಸ್ಪರ್ಧೆ ಆರಂಭ ಆದ ಮೇಲೆ ಸ್ಪರ್ಧೆ ಮುಗಿಯುವ ತನಕ ನಾವು ಬೇರೆ ಕೋಣಗಳಿಗೆ ಅವಕಾಶ ಕೊಡುವುದಿಲ್ಲ. ಸ್ಪರ್ಧಾ ಕೋಣಗಳಿಗೆ ಮಾತ್ರ ಅವಕಾಶವನ್ನ ಕೊಡ್ತೇವೆ. ಅದಕ್ಕೂ ಮೊದಲು ಯಾರು ಬೇಕಾದ್ರೂ ಕೋಣಗಳನ್ನ ಸ್ಪರ್ಧೆ ಮುಗಿದ ಮೇಲೆ ಸಂಜೆ ಸಮಯದಲ್ಲಿ ಕೊನೆಗೆ ಮನೆ ಹೋರಿ ಬಿಡುವುದು ಅಂತ ಇದೆ. ಮನೆ ಕೋಣ. ಈ ಮನೆ ಕೋಣ ಮನೆಯ ಮುಂಭಾಗದಲ್ಲಿ, ಆದಿ ಮನೆಯ ಮುಂಭಾಗದಲ್ಲಿ ಶೃಂಗಾರ ಮಾಡಿಕೊಂಡು ಆ ಮನೆಯ ಮುಂಭಾಗದ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಬಂದು ಅಲ್ಲಿಂದ ಸ್ವಾಮಿ ಸಾನ್ನಿಧ್ಯಕ್ಕೆ ಪ್ರದಕ್ಷಿಣೆ ಬಂದು ತದನಂತರ ದೈವ ಸಾನ್ನಿಧ್ಯಕ್ಕೆ ಹೋಗಿ ಕಂಬಳ ಗೆದ್ದೆಯ ಕೋಣ ಕಟ್ಟುವಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಆ ಕೋಣವನ್ನು ಓಡಿಸುವವರೇ ಕಾಯಂ ಇರ್ತಾರೆ ಒಬ್ರು, ಮನೆ ಕೋಣ ಓಡಿಸುವರು. ಈ ಮನೆ ಕೋಣ ಅನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೆ ಮೊದಲು ಗೆದ್ದೆಗೆ ಇಳಿಸ್ಲಿಕ್ಕಿಲ್ಲ. ನಾವು ಬೇರೆ ದಿನ ತರಬೇತಿ ಎಲ್ಲ ಮಾಡಬಹುದು, ಅದನ್ನ ಗೆದ್ದೆಗೆ ಇಳಿಸ್ಲಿಕ್ಕೆ ಇಲ್ಲ. ನಾವು ಮೊದಲು ಹೋಗಿ ಒಂದ್ ಸುತ್ತು ಬಂದರೆ ಎಲ್ಲ ಕೋಣಗಳ ಆದ ಮೇಲೆ ಈ ಮನೆಯ ಕೋಣವನ್ನ ಇಳಿಸುವ ಮೊದಲು ಎಲ್ಲರಿಗೂ ಅವಕಾಶವನ್ನು ಕೊಡ್ತೇವೆ. ಮನೆಯ ಕೋಣ ಇಳಿಸಿದ ಮೇಲೆ ಕಂಬಳ ಮುಕ್ತಾಯ. ಮತ್ತೆ ಆ 100ಕ್ಕೆ 100 ಬೇರೆ ಕೋಣವನ್ನು ಇಳಿಸುವ ಹಾಗೆ ಇಲ್ಲ. ಅಷ್ಟೊತ್ತಿಗೆಲ್ಲ ಸ್ಪರ್ಧೆಗಳು ಮುಗ್ದಿರ್ತದೆ, ಕತ್ತಲೆಯೂ ಆಗಿರ್ತದೆ. ಜನರು ಎಲ್ಲ ಅಲ್ಲಿಂದ ವಿಸರ್ಜಿಸ್ತಾರೆ, ಯಾರು ಅಲ್ಲಿ ಇರೋದು ಇಲ್ಲ. ಆದ್ರೂ ಸ್ಪರ್ಧೆ ಮುಗಿದ್ಮೇಲೆ ಜನನು ಉಳಿಯೋದಿಲ್ಲ. ಗೆದ್ದವರು ಮತ್ತೊಂದು ಪ್ರೈಸ್ ತಗೊಳ್ಳಿಕ್ಕೆ ಇರ್ತಾರೆ ಬಿಟ್ರೆ ಉಳಿದವರು ಸೀದಾ ಹೋಗ್ತಾ ಇರ್ತಾರೆ. ಆಮೇಲೆ ನಾವು ಮನೆಯಲ್ಲಿ ಬಂದು ಒಂದು ವರ್ಗದವರು ತಮ್ಮ ಜನ ವರ್ಗ ಅಂತ ಡೋಲು ಎನ್ನುವರು ಅವರೊಂದು ಚುಣ್ಣ ಅಂತ ಕಟ್ತಾರೆ. ಬಿಟ್ಟ ಮೈಯಲ್ಲಿ ನಡಿಗೆ ಹಲಸಿನ ತುಂಡೆ, ಮಾವಿನ ತುಂಡೆ ಕಟ್ಕೊಂಡು ಇಡೀ ಮೈಯನ್ನು ಬೂದಿ ಮತ್ತು ಬೇರೆ ಬಣ್ಣಗಳಿಂದ ಮೈಯನ್ನು ಇದು ಮಾಡ್ಕೊಂಡು ಆ ವೇಷ ಅದಕ್ಕೆ ಚುಣ್ಣ ಅಂತ ಹೇಳ್ತೇವೆ ನಾವು. ಆ ವೇಷಕ್ಕೆ ಅದನ್ನ ತಗೊಂಡು ಬಂದು ಅವರು ಇಲ್ಲಿ ನಮ್ಮ ಮನೆಯ ಮುಂಭಾಗದಲ್ಲಿ ಕುಣಿಬೇಕು. ಆ ಚುಣ್ಣ ಕುಣಿದಾಗ ಮನೆಯ ಒಳಗಡೆ ನಾವು ಒಂದು ಹರಿವಾಣದಲ್ಲಿ ಅಕ್ಕಿ, ಕಾಯಿ, ಹೂವಿನ ಕೊನೆ ಇಡ್ತೇವೆ. ಅದು ಹೂ ಅಕ್ಕಿ ಅಂತ ಅದಕ್ಕೆ ಕರೀತಾರೆ. ಹೂ ಅಕ್ಕಿ ಅಂತ. ಅದನ್ನ ಮನೆಗೆ ಸಂಬಂಧಪಟ್ಟ ಸಂತತಿಯವರು ಆ ಹೂ ಅಕ್ಕಿಯನ್ನ ಹರಿಜನ ಮಹಿಳೆಯ ತಲೆಯ ಮೇಲೆ ಇಡ್ತಾರೆ. ಅವಳು ಅದನ್ನ ಹೊತ್ಕೊಂಡು ಡೋಲು ಸಮೇತವಾಗಿ ಕಂಬಳ ಗೆದ್ದೆಗೆ ಹೋಗ್ತಾಳೆ. ಕಂಬಳ ಗೆದ್ದೆ ಹೋಗಿ ಕಂಬಳ ಗೆದ್ದೆಗೆ ಇಳಿದು ವಾಪಸ್ ಬರ್ತಾಳೆ ಮನೆಗೆ. ಅಲ್ಲಿಗೆ ಮೂಲ ಮನೆಗೆ ಬಂದಾಗ ಪುನಃ ಹೂವಕ್ಕಿಯನ್ನು ಎಲ್ಲಿಂದ ಎತ್ತಿದೀವೋ ಅಲ್ಲಿ ತಗೊಂಡೋಗಿ ಇಡ್ತೇವೆ ನಾವು. ಇಟ್ಟವರು ಮತ್ತೆ ಪುನಃ ನಾವು ಆ ಹೂವಕ್ಕಿನ ಅವಳ ತಲೆ ಮೇಲೆ ಇಡ್ತೇವೆ. ಅವರು ಮತ್ತೆ ಪುನಃ ಡೋಲಿನ ಸಮೇತವಾಗಿ ಅವರ ಮನೆಗೆ ಹೋಗ್ತಾರೆ. ಅದು ಆದ ಮೇಲೆ ಶಿವಾಳ ಹಂಚುವುದು ಅಂತಿದೆ. ಆಮೇಲೆ ವಾದ್ಯ ಬೃಂದ ಬಂಟನ ಒಂದು ಸ್ವಲ್ಪ ಹೊತ್ತು ಕುಣಿಕೆ ಹಾಕ್ತಾನೆ.
ಅದೇ ಚುಣ್ಣ ಆದ್ಮೇಲೆ ಚುಣ್ಣ ಚುಣ್ಣ ಆಗಿ ಗೆದ್ದೆ ಹೋಗಿ ಹೂವಕ್ಕೆ ಆದ ಮೇಲೆ ಒಂದು ಪರಿಸರದಲ್ಲಿ ಒಂದು ನಿಖರವಾದ ಸ್ಥಳ ಇಟ್ಕೊಂಡು ಅಲ್ಲಿ ಬಂಟನ ಕುಣಿತ ಆಗ್ತದೆ ವಾದ್ಯ ಬೃಂದದೊಂದಿಗೆ. ಅಲ್ಲಿ ಪರ ಊರವರೆಲ್ಲ ಸೇರಿರ್ತಾರೆ. ಅವರಿಗೆ ನಾವು ಶಿವಾಳವನ್ನು ಕೊಡ್ತೇವೆ. ಈ ಶಿವಾಳ ಕೊಡುವ ಸಂಪ್ರದಾಯ ಹೇಗಂತ ಹೇಳಿದ್ರೆ, ಅದು ಆರಂಭದಲ್ಲಿ ಬ್ರಾಹ್ಮಣ ಜೋಯಿಸ ಕುಟುಂಬ, ಬ್ರಾಹ್ಮಣರು, ಪರಗೃಹಸ್ಥರು, ಕೋಣ ತಂದವರು ಇವರಿಗೆಲ್ಲ ಕೊಟ್ಟಾದ ಮೇಲೆ ನಮ್ಮ ವ್ಯಾಪ್ತಿಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅತಿಥಿಗಳಿರ್ತಾರೆ ಅವರಿಗೆಲ್ಲ ನಾವು ಶಿವಾಳವನ್ನ ಕೊಡ್ತೇವೆ. ಒಂದೊಂದು ಗೌರವಾರ್ಥವಾಗಿ ಕೊಡುವಂಥದ್ದು. ಶಿವಾಳ ಅಂದ್ರೆ ಶಿವಾಳ ಬೊಂಡ 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 ಶಿವಾಳ ಎಳನೀರು. ಈಗ ಎಳನೀರು ಕಾಮನ್, ಹೌದು. ಬೊಂಡ ಈಗ ಸ್ವಲ್ಪ ಶಬ್ದ ಇದೆ. ಶಿವಾಳ ಅಂದ್ರೆ ಶಿವಾಳ ಬೊಂಡ ಎಳನೀರು ನಿಮಗೆ ಒಂದೊಂದು ಕಡೆ ಒಂದು ಎಳನೀರು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ರಿಗೂ ಬೊಂಡ ಅಂದ್ರೆ ಕೆಲವೇ ಮಂದಿಗೆ ಗೊತ್ತಾಗ್ತದೆ. ಶಿವಾಳ ಅಂದ್ರೆ ಗೊತ್ತಾಗೋದು ಹಳ್ಳಿಯ ನಮ್ಮಂತರಿ ಮಾತ್ರ. ನೀವು ಕೇಳಿದ್ದು ಸರಿ. ಅದಕ್ಕೆ 2-3 ಹೆಸರಿದೆ. ಆ ಏರಿಕೆ ಒಂದೊಂದು ಹೆಸರು. ಕನ್ನಡ ಶಬ್ದಕ್ಕೆ 12 ಅರ್ಥ ಇದ್ದಾಗ ಆ ವಾತಾವರಣ ಪರಿಸ್ಥಿತಿ ಹೊಂದ್ಕೊಂಡು ಅದು ಬದಲಾವಣೆಗೆ ಆಗ್ತದೆ. ಅಲ್ಲಿ ಕೊಡುದು ಬೊಂಡ ಎಲ್ಲ ವಿಚಾರಣೆ ಮಾಡಿದ ಮೇಲೆ ಅಲ್ಲಿಗೆ ಕಂಬಳ ಮುಕ್ತಾಯ. ಪ್ರತಿಯೊಬ್ಬರಿಗೂ ಬಂದವರಿಗೆ ಅಂದ್ರೆ ನಮ್ಮ ಫ್ಯಾಮಿಲಿಯನ್ನು ಹೊರತುಪಡಿಸಿ ಹೊರಗಿಂದ ಲೋಕಲ್ ಬೇರೆಯವರು ಬರ್ತಾರೆ. ಕೆಲವೇ ಮಂದಿ ಆ ರೀತಿ ಮೊದಲಿನಷ್ಟು ಜನ ಇವತ್ತು ನಿಲ್ಲುವರಿಲ್ಲ. ಮೊದಲು ಯಾಕೆ ನಿಲ್ಸ್ಯಾರ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೆ ಏನು ಒಂದು ಬೊಂಡ ಅಂದ್ರೂ ಪ್ರಧಾನ ಆಗುದಿಲ್ಲ. ಒಂದು ಸಭೆಯಲ್ಲಿ ಒಂದು ವ್ಯಕ್ತಿಗೆ ಒಂದು ಹೂವನ್ನು ಕೊಟ್ಟರು ಅದಕ್ಕೆ ಕಟ್ಟಲಿಕ್ಕೆ ಆಗುದಿಲ್ಲ ಬೆಲೆ. ಈಗಿನ ಜನರೇಷನ್ ನಲ್ಲಿ ಅಷ್ಟೇ ಅಂತ ಇಲ್ಲ. ನಿಮ್ಮ ಮೊಬೈಲ್ ವಾಟ್ಸಪ್ ಗ್ರೂಪ್ ಹಿಡ್ಕೊಂಡು ಕೂತ್ಕೊಂಡು ಅಂದ್ರೆ ಎಷ್ಟೊತ್ತು ಬೇಕಾದ್ರು ಕೂತ್ಕೊಳ್ತಾರೆ. ಇದು ನೀವು ಧಾರ್ಮಿಕ ಕಾರ್ಯ ಕೂತ್ಕೋ ಕಡೆ ಒಂದ್ ಪಟ್ಟಿ ಇಳ್ಳೆ ಕೊಡ್ತಾರೆ. ನಿಮ್ಗೊಂದು ಬೊಂಡ ಯಾರಿಗೆ ಬೇಕಂತ ಕೇಳುವ ಹೋಗುವಾಗ ಇವತ್ತು 75 ದಾಟಿದೆ. ಅದು ನಾವು ಪಬ್ಲಿಕ್ ಮತ್ತೇನಾದ್ರು ಕೇಳಿ ಸರ್. ಅವರಿಗೆಲ್ಲ ನೀವು ಏನು ಬಹುಮಾನವಾಗಿ ಏನ್ ಕೊಡ್ತೀರಾ? ಬಹುಮಾನವಾಗಿ ನಗದು ಕೊಡ್ತೇವೆ. ನಗದು ಮತ್ತೆ ಶಾಶ್ವತ ಫಲಕ ಕೊಡ್ತೇವೆ. ಶಾಶ್ವತ ಫಲಕ ಅಂದ್ರೆ ನಿಮ್ದು ಪ್ರಶಸ್ತಿ ಪತ್ರ ಅಲ್ಲ, ಶೀಲ್ಡ್ ಅಂತ ನಾವು ಏನ್ ಹೇಳ್ತೇವೆ. ಫಲಕ ಅದಕ್ಕೆ ಶೀಲ್ಡ್ ಅಂತ ನಿಮ್ಗೆ ನೀವು ಬೇರೆ ಬೇರೆ ಟ್ರೋಫಿ ಅಂತ ಟ್ರೋಫಿ ಶೀಲ್ಡ್ ಅದು ನಾವು ಇಲ್ಲಿ ಫಲಕ ಅಂತ ಹೇಳ್ತೇವೆ ನಮ್ಮ ಭಾಷೆ. ಸ್ವಲ್ಪ ನಗದು ಕೊಡ್ತೇವೆ. ನಗದು ಒಂದೊಂದ್ ಕಡೆ ಜಾಸ್ತಿ ಕೊಡ್ತಾರೆ. ನಾವಿಲ್ಲಿ ನಾವೇ ಮಾಡುವುದಾದ್ರಿಂದ ಅದಕ್ಕೆ ಸ್ವಲ್ಪ ಒಂದು ಲಿಮಿಟೇಷನ್ ಕೊಡ್ತೇವೆ. ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಏನ್ ಮಾಡಿದೇವೆ ಅಂತ ಹೇಳಿದ್ರೆ, ಎಷ್ಟು ಜನ ಕೋಣ ತರ್ತಾರೆ ಅವ್ರಿಗೆ ಒಂದು ನಿಖರವನ್ನು ಇಂತಿಷ್ಟು ಅಮೌಂಟ್ ಕೊಡುವಂತ ಮಾಡಿದ್ದೇವೆ ನಾವು. ಒಂದು ವೆಹಿಕಲ್ ಚಾರ್ಜಿಗೆ ಆದ್ರಂತ ಇಷ್ಟು ವರ್ಷ ನಾವು ಆ ಸಂಪ್ರದಾಯನ ಮಾಡಿದಿಲ್ಲ. ಆದ್ರೆ ಒಂದು ಕೋಣಗಳಲ್ಲಿ ಇವತ್ತು ತರಬೇಕಾದ್ರೆ ಎಷ್ಟು ಖರ್ಚಿದೆ ಅನ್ನೋದು ಗೊತ್ತು. ಒಂದು ಕೋಣ ಸಾಕ್ಬೇಕಾದ್ರೂ ಖರ್ಚು ಎಷ್ಟಿದೆ ಅಂತ ಗೊತ್ತು. ಮತ್ತೆ ಸ್ಪರ್ಧೆ ಅಂತ ಅನ್ನೋದು ಬಂದವರೆಲ್ಲರೂ ಸ್ಪರ್ಧೆಯಲ್ಲಿ ವಿನ್ ಆಗೋದಿಲ್ಲ. ಅದು ಯಾವ ಸ್ಪರ್ಧೆ ಇರ್ಲಿ, ಕೋಣಗಳದಿರ್ಲಿ ಮನುಷ್ಯರದಿರ್ಲಿ, ಆ ಸ್ಪರ್ಧೆಯಲ್ಲಿ ವಿನ್ ಆದವರಿಗೆ ಏನೋ ಬಂದಕ್ಕೊಂದು ಅಮೌಂಟಿಗಿಂತ ನಮ್ಮ ಕೋಣ ಪ್ರಥಮ ದ್ವಿತೀಯ ತೃತೀಯ ಯಾವ್ದೊಂದು ಬಂದಿದೆ ಅನ್ನುವಂತ ಒಂದು ಇದಿರ್ತದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಉಳಿದವರಿಗೆ ಏನು ಬಂದವರು ಹಾಗೆ ಬೇಸರದಿಂದ ಹೋಗ್ಬಾರ್ದು ಅಂತ ಹೇಳ್ಕೊಂಡು ಬಂದವ್ರಿಗೇನು ಈ ಸಲ ಅದೊಂದು ಅದಕ್ಕೆ ಎಷ್ಟಂತ ಅವರೇ ಮಾತಾಡಿದ್ದಾರೆ. 1-1.5 ಸಾವಿರ ಅಂತ ಮೊನ್ನೆ ಬಂದಿದ್ದೆ ನಾನು. ಮೊನ್ನೆ ಎಲ್ಲ ಖಾಲಿ ಇದೆಲ್ಲ ನೋಡ್ಕೊಂಡು ಅವ್ರು ತುಂಬಾ ಮಾತಾಡ್ಸಿ ಅದೊಂದು ವಿಡಿಯೋ ಇದೆ. ಅದೊಂದು ವಿಡಿಯೋ ಮಾಡಿದ್ವಿ ಸಂತೋಷ್ ಅವ್ರದ್ದು. ಅದೊಂದು ಮಾಡಿದ್ವಿ. ಇಲ್ಲಿ ನಮಗೇನಾಗಿದೆ, ನಮ್ಮ ಹಿರಿಯವರೆಲ್ಲ ಹೆಚ್ಚು ಇದ್ರ ಬಗ್ಗೆ ತಿಳಿತಾ ಹೋದ್ರೆ ಕಾರ್ಯಕ್ರಮ ಮಾಡ್ತಾ ಬಂದು ನಮಗೇನಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅದ್ರ ಹಿನ್ನೆಲೆಗೆ ನಾನು ಸ್ವಲ್ಪ ಮಾಡಬೇಕು. ಇದು ಒಂದು ತಾಳೆಗರಿಯಲ್ಲಿ ಒಂದು ಭಟ್ರ ಮನೆ, ನಮ್ಮ ಮನೆಗೆ ಸಂಬಂಧಪಟ್ಟ ಹಿಸ್ಟ್ರಿ ಇದೆ ಅಂತ ಇದೆ. ನಮ್ಗೆ ಆ ತಾಳೆಗರಿ ಆ ಭಟ್ರು ತೀರಿ ಹೋದ್ರು. ತಾಳೆಗರಿ ನಮ್ಮ ಗಮನಕ್ಕೆ ಸಿಕ್ಕಿದ್ದಿದ್ರೆ ತಾಳೆಗರಿಯಲ್ಲಿ ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಾಗಿ ಕಂಬಳ ಹೇಗೆ ಬಂತು, ಯಾಕೆ ಬಂತು, ಇದೆಲ್ಲ ಇತ್ತು. ಬಹಳ ಹಿಂದೆ ಕೋಟಿ ಚೆನ್ನೈರ ಕಾಲದಿಂದ ಕಂಬಳ ಅಂತ ಹೇಳ್ತಾರೆ. ಆವಾಗ ಕಂಬಳ ಆರಂಭ ಮಾಡಿದ ಮೂಲ ಉದ್ದೇಶ ಅಂದ್ರೆ ಜಾನುವಾರುಗಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ಜಾನುವಾರುಗಳಿಗೆ ಸ್ಪರ್ಧೆ ಬರ್ತದೆ. ಹಾಗೆ ನಾವು ಟಕ್ಕೆ ಇದೆಲ್ಲ ತಗೊಂಡು ಹೋದಾಗ ನಮ್ಮಲ್ಲಿ ಒಂದು ಟಕ್ಕಿನ ಮಾವಿನ ತುಂಡಿಯನ್ನು ಕಟ್ತಾರೆ. ಒಂದು ಮಾವಿನ ತುಂಡಿ. ಆ ಮಾವಿನ ತುಂಡಿ ಅದು ಯಾಕೆ ಕಟ್ತೆ ಅಂತ ಹೇಳಿದ್ರೆ, ಕೆಲವು ತಲೆಮಾರುಗಳ ಹಿಂದೆ ಪ್ರತಿಯೊಂದು ಕಡೆಗೂ ಕೋಣಗಳನ್ನ ಎದುರುಗಾಕ್ಲಿಕ್ಕೆ ಹೋಗೋರಿದ್ದಾರಲ್ಲ, ಹಾಗೆ ನಮ್ಮಲ್ಲಿಂದ ವಂಡಾರಿಗೆ ಹೋಗಿದ್ರು. ವಂಡಾರಿಗೆ ಹೋಗುವಾಗ ಅಲ್ಲಿ ತುಂಬಾ ಜನ ಇಲ್ಲಿಂದ ಕೋಣಗಳ ತಗೊಂಡು ಹೋಗಿ ಅವರಿಗೆಲ್ಲ ಅವರು ಅಷ್ಟು ಪರಿಸರದ ಎಲ್ಲ ಜಾಗಗಳು ಭರ್ತಿಯಾಗಿ ಮತ್ತೆ ಕಟ್ಟಲಿಕ್ಕೆ ಜಾಗ ಕೇಳಿದಾಗ ನಮಗೆ ಗೌರವಾರ್ಥವಾಗಿ ಅವರು ನಮ್ಮ ಟಕ್ಕೆಗೆ ಒಂದು ಮಾವಿನ ತುಂಡಿಯನ್ನ ಕೊಡ್ತಾರೆ. ಈ ಬಹುಮಾನ ಎಷ್ಟು ಕೊಡ್ತೀರಾ ಅಂತ?
ಮೊದಲನೇದು. ಈಗ ಮುಂಚೆ ಈಗ ನಾನ್ ಕಂಡಿದ್ದೆಲ್ಲ ಜೂಜಾಡೋದು ಆತರ ಎಲ್ಲ ನಡೀತಾ ಇರುತ್ತೆ. ಹೌದು. ಆ ತರದಲ್ಲಿ ಇಲ್ಲಿ ಇದೇನಾ? ಇಲ್ಲ ಇಲ್ಲ, ಆಗೋದಿಲ್ವಾ? ಕಂಬಳದಲ್ಲಿ ಬಂದವರು ಸ್ಪರ್ಧೆ ಜೂಜಾಡ್ಲಿಕ್ಕೆ ಅವಕಾಶ. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಗೋಳಗಳು ಕಾಡುಬೆಟ್ಟು ಶಿವಣ್ಣನವರು. ಸಾಪ್ತಾರ ಖ್ಯಾತಿಯ ಕೋಣ ಪರಮೇಶ್ವರ ಅವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಕಳೆದ ಬಾರಿ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ.